ಸಿದ್ಧಗಂಗಾ ಮಠಕ್ಕೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡ ಭೇಟಿ. ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದ ಚಿತ್ರತಂಡ. ಸುರಾಗ್ ಸಾಗರ್ ನಿರ್ದೇಶನದ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡವು ಇಂದು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡಿತು. ಸಿನಿ ತಂಡ ಈಗಾಗಲೇ ಶೂಟಿಂಗ್ ಮುಗಿಸಿದ್ದು ಸೆಪ್ಟೆಂಬರ್ 12ರಂದು ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣಲಿದ್ದು, ಇಂದು ನಟ ಪ್ರವೀರ್ ಶೆಟ್ಟಿ, ನಟಿ ರಿಷಿಕಾ ನಾಯಕ್, ನಿರ್ದೇಶಕ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ ಸೇರಿ ಹಲವಾರು ಮಂದಿ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ್ದು, ಸಿದ್ಧಗಂಗಾ ಶ್ರೀಗಳ ಗದ್ದುಗೆಗೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದುಕೊಂಡ್ರು. ಇನ್ನು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ಟ್ರೇಲರ್ ಅನ್ನ ತೋರಿಸುವ ಮೂಲಕ ಚಿತ್ರತಂಡ ಸಿದ್ಧಲಿಂಗ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡಿತು. ಚಿತ್ರದಲ್ಲಿ ಪ್ರವೀರ್ ಶೆಟ್ಟಿ ಮತ್ತು ಶೈನ್ ಶೆಟ್ಟಿ ಸೇರಿದಂತೆ ಸುಧಾರಾಣಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ವೇಳೆ ನಟ ಪ್ರವೀರ್ ಶೆಟ್ಟಿ ಮಾತನಾಡಿ, ತುಮಕೂರಿಗೆ ಬಂದು ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದು ತುಂಬಾ ಖುಷಿಯಾಯಿತು. ಇದಕ್ಕಿಂತ ಖುಷಿ, ಸಾರ್ಥಕತೆ ಬೇರೊಂದಿಲ್ಲ. ಹೊಸಬರ ಚಿತ್ರಕ್ಕೆ ಪ್ರೋತ್ಸಾಹವನ್ನ ನೀಡಿ ನಮ್ಮ ಈ ವಿಶೇಷ ಪ್ರಯತ್ನ ಎಲ್ಲರ ಮನ ಮುಟ್ಟುತ್ತೆ ಅಂತ ಹೇಳಿದ್ರು. ಇನ್ನು ನಟಿ ರಿಷಿಕಾ ಮಾತನಾಡಿ, 2 ಪಾತ್ರವನ್ನ ಮಾಡಿದ್ದೀನಿ. ಗುರುಗಳ ಆಶೀರ್ವಾದವನ್ನ ತೆಗೆದುಕೊಂಡು ಖುಷಿಯಾಯಿತು. ನಮ್ಮ ಟ್ರೇಲರ್ ನೋಡಿ ಅವರು ಖುಷಿಪಟ್ಟರು. ಇದು ನನ್ನ 2ನೇ ಸಿನಿಮಾ ಅಂತ ಹೇಳಿದ್ರು. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಇವತ್ತು ತುಮಕೂರಿಗೆ ಬಂದಿದ್ದೀವಿ ಮತ್ತು ಸಿದ್ಧಗಂಗಾ ಮಠಕ್ಕೆ ಬಂದ್ಬಿಟ್ಟು ಗುರುಗಳ ಆಶೀರ್ವಾದ ತೊಗೊಂಡಿದ್ದೀವಿ. ಇದಕ್ಕಿಂತ ಖುಷಿ, ಸಾರ್ಥಕತೆ ಏನೂ ಇಲ್ಲ. ಭಾಳ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿದೆ ನಾವು ಇಲ್ಲಿ ಬಂದಿರೋದ್ರಿಂದ. ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ರಿಲೀಸ್ ಆಗಿದೆ. ಗುರುಗಳ ಆಶೀರ್ವಾದ ತೊಗೊಂಡಿದ್ದೀವಿ ನಮ್ಮ ತಂಡದ ಜೊತೆಗೆ. ತುಂಬ ಖುಷಿ ಇದೆ. ತುಂಬ ಖುಷಿಪಟ್ಟರು. ಅವ್ರ ಸಮಾಜಕ್ಕೆ ಏನು ನಾವು ಕಳಕಳಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಅದನ್ನು ಅವರು ವ್ಯಕ್ತಪಡಿಸಿದ್ರು. ಭಾಳ ಖುಷಿ ಆಯಿತು ಅವ್ರ ಆಶೀರ್ವಾದ ತಗೊಂಡು. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ರಿಲೀಸ್ ಆಗ್ತಿದೆ. ನಿಮ್ಮ ಮಾಧ್ಯಮದ ಮೂಲಕ ನಾವು ಏನು ಕೇಳ್ಕೊತೀವಿ ಅಂದರೆ, ಇಡೀ ಕನ್ನಡ ಜನತೆ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ, ಒಂದು ಒಳ್ಳೆ ಕತೆ ಕೊಟ್ಟಿದ್ದೀವಿ. ನಮ್ಮ ಹೊಸಬ್ರ ಸಿನಿಮಾ ನಿಮ್ಮ ಪ್ರೋತ್ಸಾಹ, ಪ್ರೀತಿ ಇರಲಿ. ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲರೂ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ನಾವು ಒಂದು ಒಳ್ಳೆ ಸಿನಿಮಾ ನೋಡಿದಾಗ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾವು ಏನು ಒಂದು ವಿಶೇಷವಾದ ಪ್ರಪಂಚ ಕಟ್ಟಿದ್ದೀವಿ, ಅದನ್ನು ಎಲ್ಲ ಪ್ರೇಕ್ಷಕರಿಗೂ ಅದು ಮನ ಮುಟ್ಟುತ್ತೆ ಅಂತ ನನ್ನ ಅನಿಸಿಕೆ. ನಾಯಕ್ ಇದು ಈ ಫಿಲ್ಮಲ್ಲಿ ನಾನು ನಿದ್ರಾದೇವಿ ಆಗಿ ಮತ್ತು ಇನ್ನೊಂದು ಪಾತ್ರ ರಿಧಮಾ ಪಾತ್ರ 2 ಪಾತ್ರ ಮಾಡಿದ್ದೀನಿ. ಸೊ ಹತ್ತಿರಗೆ ಸೆಪ್ಟೆಂಬರ್ 12ಗೆ ನಮ್ಮ ಫಿಲ್ಮ್ ರಿಲೀಸ್ ಆಗುತ್ತೆ. ಇಲ್ಲಿ ಬಂದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಅಂದರೆ ಅವ್ರು ಹೇಳೋ ಹಾಗೆ ಗುರುಗಳ ಆಶೀರ್ವಾದ ತಗೊಂಡು ತುಂಬ ಖುಷಿ ಆಗ್ತಿದೆ. ಅವರು ನಮ್ಮ ಟ್ರೇಲರ್ ನೋಡಿದ್ರು, ಇಷ್ಟಪಟ್ಟರು. ಸೊ ಅದೀಗ ತುಂಬ ಪಾಸಿಟಿವ್ ಎನರ್ಜಿಯಲ್ಲಿರ್ತೀವಿ. ನಾನು ಮುಂಚೆ ಪೃಥ್ವಿ ಅಂಬಾರ್ ಜೊತೆ ಜೂನಿ ಅಂತ ಒಂದು ಫಿಲ್ಮ್ ಮಾಡಿದ್ದೀನಿ. ಇದು ನಂದು ಅದಾದಮೇಲೆ ಇದು ಫಿಲ್ಮ್ ಮಾಡಿದ್ದೀನಿ. ಈಗ 4 ಸಾಂಗ್ ಇದೆ. 3 ಸಾಂಗ್ ನಮ್ಗೆ ರಿಲೀಸ್ ಆಗಿದೆ. ಆ್ಯಕ್ಚುಲಿ ತುಂಬ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಡೆಫಿನೆಟ್ಲಿ ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಇನ್ನು ನಿರ್ಮಾಪಕ ಜಯರಾಮ್ ಮಾತನಾಡಿ, ಮೊದಲನೇ ಬಾರಿ ನಾನು ಒಂದು ಸಿನಿಮಾವನ್ನ ಮಾಡಿದ್ದೀನಿ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ನಿದ್ರೆ ಸಮಸ್ಯೆಯನ್ನ ಯಾವ ರೀತಿಯಾಗಿ ಹೋಗಿಸಬಹುದು ಅನ್ನೋದನ್ನ ಯುನಿಕ್ ಆಗಿ ತೋರಿಸಿದ್ದು, ಸಿನಿಪ್ರಿಯರು ಈ ಸಿನಿಮಾವನ್ನ ಒಪ್ಕೋತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಾನೊಂದು ಕಾರ್ಪೊರೇಟ್ ಕಂಪ್ನಿ ಇಟ್ಕೊಂಡು ನಾನು CA ಆಗಿ ನಂದು ಬಿಸ್ನೆಸ್ ಇದೆ ಬೇರೆ. ಇದು ನನ್ನ ಮೊದಲನೇ ಸಿನಿಮಾ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ. ಪ್ರವೀರ್ ಮತ್ತು ನಮ್ಮ ನಿರ್ದೇಶಕರು ಸುರಾಗ್ ಒಂದು ಒಳ್ಳೆ ಕತೆ ತೊಗೊಂಬಂದಾಗ ಅವರಿಗೆ ನಿರ್ಮಾಪಕರು ಸಿಗ್ತಾ ಇಲ್ಲ ಅಂತ ಒಂದು ಸಿಚುವೇಶನ್ ಇತ್ತು. ಹಾಗಾಗಿ ಅವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಸಿನಿಮಾ ಮಾಡೋ ಪ್ರಯತ್ನ ಕೈಗೆತ್ಕೊಂಡಿದ್ದೀನಿ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲಿ ನೀವು ಆಗಲೇ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂದರೆ, ಈ ಒಂದು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಬೇರೆ ಬೇರೆ ಕಾರಣದಿಂದ ನಿದ್ದೆ ಬರದೇ ಇರುತ್ತೆ. ಸೊ ಚಿಕ್ಕ ಹುಡುಗರಿಗಾಯಿತು, ದೊಡ್ಡವ್ರಿಗಾಯಿತು, ಅಥವಾ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ಕಾರಣದಿಂದ ನಿದ್ದೆ ಬರಲ್ಲ. ನಮ್ಮ ಸಿನಿಮಾದಲ್ಲೂ ಒಂದು ಯುನೀಕ್ ಕಾರಣದಿಂದ ಹೀರೋಗೆ ನಿದ್ದೆ ಬರ್ತಾ ಇರಲ್ಲ. ಆ ಸಮಸ್ಯೆ ಯಾವಾಗ ಶುರು ಆಗುತ್ತೆ, ಏನಕ್ಕೆ ಶುರು ಆಯಿತು, ಅದನ್ನು ನಮ್ಮ ಹೀರೋಯಿನ್ನು ನಿದ್ರಾ ದೇವತೆ ಅವತಾರದಲ್ಲಿ ಇರ್ತಾರೆ ಸಿನಿಮಾದಲ್ಲಿ. ಬೇರೆ ಬೇರೆ ನಿಮಗೆ ಭಾಳ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಭಾಳ ಇದೆ ಅದರಲ್ಲಿ.
ಅದರಲ್ಲಿ ಹೇಗೆ ನಮ್ಮ ಹೀರೋ ನಿದ್ದೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳೋದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ, ಆ ಕತೆ ನೋಡಿದ್ಮೇಲೆ ಜನಗಳು ತಮ್ಮ ಜೀವನದಲ್ಲಿ ನಿದ್ದೆ ಬರದೇ ಇರೋ ಸಮಸ್ಯೆನ ಹೇಗೆ ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಸಿನಿಮಾ ಇದೆ. ಭಾಳ ಚೆನ್ನಾಗಿದೆ, ಒಂದು ಮೆಸೇಜ್ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಮತ್ತು ಅಷ್ಟೇ ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್ ಆಗು ಮಾಡಿದ್ದೀವಿ ಸಿನಿಮಾ. ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ. ಇಲ್ಲ ಇದು ಭಾಳ ಡಿಫ್ರೆಂಟ್. ನಿದ್ದೆ ಅಂದರೆ ಅದು ರೀಸನ್ನೇ ಬೇರೆ, ಯುನೀಕ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಹುಡುಗರಿಗೆ ಕೆಲವು ಟ್ರಾಮಾ ಶುರು ಆಗುತ್ತೆ, ಅಂದರೆ ಏನೋ ಒಂದು ಎದುರ್ಕೊತಾರೆ, ಅದರಿಂದ ಏನೋ ಒಂದು ಎದುರುಬಿಟ್ಟು ನಿದ್ದೆ ಹೋಗಿರುತ್ತೆ. ಆ ಥರ ಬೇರೆ ಬೇರೆ ರೀಸನ್ಸ್ ಇದೆ ಇದರಲ್ಲಿ. ಇದು ಹಿಂದೆ ಬಂದಿರೋ ಯಾವುದೇ ಸಿನಿಮಾಗೂ ಯಾವುದೇ ಆ್ಯಂಗಲಲ್ಲೂ ಕಂಪ್ಯಾರಿಸನ್ ಇಲ್ಲ. ಇದು ಭಾಳ ಡಿಫ್ರೆಂಟ್ ಆಗಿದೆ. ಆಮೇಲೆ ಇದರೊಳಗಡೆ ಒಂದು ಎಂಟರ್ಟೈನಿಂಗ್ ಆ್ಯಂಗಲ್ ಇದೆ, ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ, ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಇದೆ, ಒಳ್ಳೆ ದೊಡ್ಡ ತಾರಾಗಣ ಇದೆ. ಶೈನ್ ಶೆಟ್ಟಿ ಅವರೊಂದು ಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ, ಸುಧಾರಾಣಿ ಮೇಡಮ್ ಅವರು ಒಂದು ಒಳ್ಳೆ ಅಮ್ಮನ ಪಾತ್ರ ಮಾಡಿದ್ದಾರೆ, ಮತ್ತು ಶ್ರುತಿ ಹರಿಹರನ್ ಅವರು ಒಂದು ಒಳ್ಳೆ ರೋಲ್ ಮಾಡಿದ್ದಾರೆ. ಕಾಮಿಡಿ, ನಮ್ಮ ಹಾಸ್ಟೆಲ್ ಹುಡುಗರು ಕಾಮಿಡಿ ಖ್ಯಾತಿಯಾದ ಶ್ರೀವತ್ಸ ಒಂದು ಒಳ್ಳೆ ಕಾಮಿಡಿ ಇವ್ರ ಫ್ರೆಂಡ್ ರೋಲ್ ಮಾಡಿದ್ದಾರೆ. ಭಾಳ ಒಳ್ಳೆ ಟೀಮು, ಪ್ಲಸ್ ನಮ್ಮ ಟೆಕ್ನಿಕಲ್ ಟೀಮು ಅಷ್ಟೇ ಸ್ಟ್ರಾಂಗ್ ಇದೆ. DOP ಮತ್ತು ನಮ್ಮ ಡೈರೆಕ್ಟರ್ ಇಬ್ಬರು ಯುರೋಪಲ್ಲಿ ಫಿಲ್ಮ್ ಸ್ಕೂಲಲ್ಲಿ ಟ್ರೈನ್ ಆಗಿ ಬಂದಿರೋ ಟೀಮು. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ ಮಾತನಾಡಿ, ಅನೇಕ ವರ್ಷಗಳಿಂದ ನನಗೆ ಈ ಮಠದ ಜೊತೆ ಸಂಬಂಧವಿದೆ. ಇತ್ತೀಚೆಗೆ ಕನ್ನಡ ಚಿತ್ರರಂಗ ಅಧೋಗತಿಯಲ್ಲಿದೆ. ಸೂಪ್ರಮ್ ಸೋ ಸಿನಿಮಾ ಬಂದ ಮೇಲೆ ಕಡಿಮೆ ಬಜೆಟ್ನಲ್ಲೂ ಸಿನಿಮಾ ಮಾಡಿದ್ರು, ಒಳ್ಳೆ ಕಂಟೆಂಟ್ ಇದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಬಂದಿದೆ ಅಂತ ಹೇಳಿದರು. ಅನೇಕ ವರ್ಷಗಳಿಂದ ಈ ಮಠದ ಜೊತೆ ಸಂಬಂಧ ಇದೆ. ಹಿರಿಯ ಸ್ವಾಮೀಜಿಗಳಿದ್ದಾಗಲೂ ಇಲ್ಲಿ ಮಠಕ್ಕೆ ಬರ್ತಾ ಇದ್ದೀವಿ. ಇವತ್ತು ಸಹ ಗುರುಗಳನ್ನ ನೋಡಿ ಆಶೀರ್ವಾದ ತಗೊಂಡೋಗೋಣ ಅಂತೇಳಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡದ ಜೊತೆಗೆ ಬಂದಿದ್ದೀವಿ. ಗುರುಗಳ ಆಶೀರ್ವಾದ ಮಾಡಿದ್ದಾರೆ. ಕನ್ನಡ ಚಿತ್ರಮ ಇವತ್ತು ಅಧೋಗತಿಯಲ್ಲಿದೆ. ಇತ್ತೀಚೆಗೆ ಸೋ ಬಂದಾದಮೇಲೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಮಾಡಿದರೂ ಸಿನಿಮಾ ಚೆನ್ನಾಗಿ ಕಂಟೆಂಟ್ ಇದ್ದರೂ ಓಡ್ತದೆ ಅನ್ನುವಂಥದ್ದು ಮನವರಿಕೆಯಾಗಿದೆ. ನಮ್ಮ ಜಯರಾಮ್ ಸರ್ ಅವರು ನಮ್ಮ ಚಿತ್ರದುರ್ಗದವರು CA ಆಗಿ ಸಾವಿರಾರು ಜನ ಕನ್ನಡದ ಮಕ್ಕಳಿಗೆ ಕೆಲಸ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಿನಿಮಾವನ್ನು ಭಾರಿ ಪ್ರೀತಿಯಿಂದ ಮಾಡಿದ್ದಾರೆ. ರಕ್ಷಿಕಾ ನಾಯಕ್ ಮತ್ತು ಪ್ರವೀಣ್ ಶೆಟ್ಟಿ ಮತ್ತು ಸುರಾಗ್ ಸಾಗರ್ ಡೈರೆಕ್ಟ್ರು, ಅವರು ಯುರೋಪಲ್ಲಿ ಫ್ರಾಗಲ್ಲಿ ಟ್ರೈನಪ್ ಆಗಿ ಒಂದು ಶಾರ್ಟ್ ಮೂವಿ ಮಾಡಿ ಅಜಯ್ ಅಂತ ಅದಕ್ಕೆ ಛಾಯಾಗ್ರಹಣ ಮಾಡಿದ್ದಾರೆ. ಅವರು ಸಹ ಫ್ರಾಗಲ್ಲೇ ಕನ್ನಡ ಸಿನಿಮಾ ಮಾಡಬೇಕಂತೇಳಿ ಅವಾರ್ಡ್ಗಳನ್ನ ತಗೊಂಡಿದ್ದಾರೆ. ಕನ್ನಡ ಸಿನಿಮಾ ಮಾಡಬೇಕಂತೇಳಿ ಇಲ್ಲಿ ಬಂದುಬಿಟ್ಟು ಅದಕ್ಕೆ ಛಾಯಾಗ್ರಹಣವನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿದೆ. ಶುಭವಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿದೆ. 12ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮದವರು ಅದಕ್ಕೆ ಹೆಚ್ಚಿನ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ಉಳಿಸುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ನನ್ನ ಮನವಿ. ಇನ್ನು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡ ಸಿದ್ಧಗಂಗಾ ಮಠಕ್ಕೆ ಬರ್ತಿದ್ದಂತೆ ಅಭಿಮಾನಿಗಳು, ಮಠದ ಮಕ್ಕಳು, ನಟ ನಟಿಯರನ್ನ ನೋಡಲು ಮುಗಿಬಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.